ಬಹಳಷ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ವಂತ ಊರು ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ನೀವು ಬೇರೆ ಕಡೆ ಹೋಗಿರ್ತೀರ. ಅದು ನಿಮ್ಮ ಜಿಲ್ಲಾ ಕೇಂದ್ರ ಆಗಿರ್ಬೋದು, ನಿಮ್ಮ ತಾಲೂಕು ಕೇಂದ್ರ ಆಗಿರ್ಬೋದು, ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಧಾರವಾಡ, ವಿಜಯಪುರ, ಬೆಂಗಳೂರು ಇಲ್ಲೆಲ್ಲ ನೀವು ಹೋಗ್ತೀರ. ಅಲ್ಲಿ ಭಾಳ ಜನ ರೂಮ್ ಮಾಡ್ಕೊಂಡು ಓದ್ತಿರ್ತೀರ. ನಿಮಗೆ ಒಂದಿಷ್ಟು ನಾನು ಕಿವಿ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕಿವಿ ಮಾತುಗಳು ನಿಮಗೆ ತುಂಬ ಸಹಕಾರಿಯಾಗಲಿದೆ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಫಸ್ಟ್ ಪಾಯಿಂಟ್, ಒಂದನೇ ಪಾಯಿಂಟ್ ಏನಪ್ಪ ಅಂದರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ, ಹೊರಗಡೆ ತಿನ್ನೋದನ್ನು ಬಿಡಿ. ಯಾಕಂದರೆ ನಾನು ಇದೆಲ್ಲೋ ತಿಳ್ಕೊಂಡು ಯಾರ ಕೈಲಿ ಕೇಳ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ನನ್ನ ಸ್ವಂತ ಅನುಭವಗಳನ್ನು ನಾನು ಅನುಭವಿಸಿದ್ದನ್ನು ಹೇಳ್ತಾ ಇದ್ದೀನಿ. ನಾನು ಧಾರವಾಡದಲ್ಲಿ ಅನುಭವಿಸಿದ್ದು. ಅಲ್ಲಿ ಯಾರೋ ನಾಷ್ಟ 10 ರೂಪಾಯಿ ಪ್ಲೇಟ್ ಕೊಡ್ತಿದ್ರು, 15 ರೂಪಾಯಿ ಪ್ಲೇಟು. ಭಾರಿ ಚೀಪ್ ಅದಲ್ರಿ, ಕಡಿಮೆ ರೇಟಿಗೆ ನಾಷ್ಟ ಅಂದ್ಕೊಂಡು ಹೋಗ್ತಿದ್ವಿ. ಅದು ಎಷ್ಟು ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಗೊತ್ತಾ? ನಾನು ಅನುಭವಿಸಿನಿ. ಅದಕ್ಕೆ ನಾನು ನಿಮ್ಗೆ ಹೇಳತ್ತೀನಿ, ಆ ತಪ್ಪು ನೀವು ಮಾಡಬೇಡಿ. ಕಡಿಮೆ ರೇಟಿಗೆ ಸಿಗ್ತೈತಿ, 15 ರೂಪಾಯಿ ಪ್ಲೇಟ್ ಸಿಗ್ತೈತಿ, 20 ರೂಪಾಯಿ ಪ್ಲೇಟ್ ಸಿಗ್ತೈತಿ, 10 ರೂಪಾಯಿ ಪ್ಲೇಟ್ ಸಿಗ್ತದೆ ಅಂತೇಳಿ ನಾವು ತಿಂತೀವಲ್ಲ, ಅದರಷ್ಟು ಡೇಂಜರೇ ಯಾವುದಿಲ್ಲ. ಭಾಳ ಜನ ಮೆಸ್ ಮಾಡ್ತೀರಿ. ಈಗ ತಿಂಗಳ 2000 ಹಿಂಗೇನೋ ಕೊಟ್ಬಿಟ್ಟು ಅಲ್ಲೇ ಊಟ ಮಾಡೋದು ಅವ್ರ ಹತ್ರನೇ. ನೀವು ಆ ಊಟ ಮಾಡಿದ ಮುಂದೆ ಅರ್ಧ ತಾಸಿಗೆ ಹೊಟ್ಟೆ ಹಸಿತದ. ನೀವು ಭಾಳ ಜನರಿಗೆ ಅನುಭವ, ನೀವು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಭಾಳ ಜನರಿಗೆ ಮೆಸ್ಸಲ್ಲಿ ಊಟ ಮಾಡೋರಿಗೆ ಗೊತ್ತಿರುತ್ತೆ. ಊಟ ಮಾಡಿ ಬಂದಿರ್ತೀರಿ, ಅರ್ಧ ತಾಸಿಗೆ ಹೊಟ್ಟೆ ಹಸಿತದೆ. ಅವ್ರು ಏನು ಮಾಡ್ತಾರೆ, ಬಾಯಿ ರುಚಿಗೆ ಅಥವಾ ಕಡಿಮೆ ರೇಟ್ಗೆ ಪಕ್ಕದಲ್ಲಿ ಹೋಟೆಲ್ ಇರ್ತೈತಿ, ಅವ್ರು ಕೂಡ ಅವ್ರದ್ದು ಕಾಂಪಿಟೇಷನ್ ಇರ್ತೈತಿ. ತಮ್ಮ ಬಿಸ್ನೆಸ್ ಓಡಬೇಕು. ಅವ್ರಿಗೆ ಲಾಭ ಮತ್ತು ಬಿಸ್ನೆಸ್ ಅಷ್ಟೇ ತಲೆಯಲ್ಲಿ ಇರ್ತೈತಿ. ನಿಮ್ಮ ಆರೋಗ್ಯ ಯಾವುದೇ ಕಾರಣಕ್ಕೂ 1% ಅವ್ರ ತಲೆಯಲ್ಲಿರಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲ ಲೋ ಕ್ವಾಲಿಟಿ, ಎಲ್ಲ ಕಳಪೆ ಗುಣಮಟ್ಟದ ಬಳಸ್ತಾರೆ ಅವರು. ಇನ್ನು ನೀವೆಲ್ಲ ಮನೆಗೆ ಸಂತಿ ತೊಗೊಂಬರ್ತೀರ, ಈಗ ಮಾರ್ಕೆಟ್ಗೆ ಹೋಗ್ತೀರಿ, ಕಾಯಿಪಲ್ಯ ತೊಗೊಂಬರ್ತೀರಿ, ಬದ್ನಿಕಾಯಿ, ಟೊಮೊಟೊ. ನೀವೆಲ್ಲ ಮುಂಜಾನೆ ಹೋಗ್ತಿರಲ್ಲ, ಮಧ್ಯಾಹ್ನ ಹೋಗ್ತೀರಿ ಸಂತಿಗೆ. ಅವ್ರು ಸಂಜೆ ಕಡೆ ಹೋಗ್ತಾರೆ. ಲಾಸ್ಟಿಗೆ ಉಳಿದಿದ್ದು ತೊಗೊಂಡು ಕಡಿಮೆ ರೇಟಿಗೆ ತೊಗೊಂಬರ್ತಾರೆ. ನೀವು ಬಳಸೋ ಗೋಧಿ ಹಿಟ್ಟು, ಅವ್ರು ಬಳಸೋ ಗೋಧಿ ಹಿಟ್ಟು ಭಾಳ ವ್ಯತ್ಯಾಸ ಇದೆ. ನೀವು ಬಳಸೋ ರವಾ, ಅವ್ರು ಬಳಸೋ ರವಾ ಭಾಳ ವ್ಯತ್ಯಾಸ ಇದೆ. ಎಲ್ಲ ಕಳಪೆ ಮಟ್ಟದ್ದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಸಾಧ್ಯ ಎಷ್ಟು ಅನಿವಾರ್ಯದಾಗ ಅಷ್ಟೇ ಹೊರಗಡೆ ಊಟ ಮಾಡಿರಿ. ಯಾಕಂದರೆ ಈ ವಿಶೇಷವಾಗಿ ವಿದ್ಯಾರ್ಥಿಗಳು, ಈಗ ವಿಶೇಷವಾಗಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾರಿದ್ದೀರಲ್ಲ, ಇದು ನಿಮ್ಮದು 2 ತಿಂಗಳದು 3 ತಿಂಗಳದ ಜರ್ನಿ ಅಲ್ಲಿದು. ಇದು 100 ಮೀಟರ್ ರನ್ನಿಂಗ್ ಅಲ್ಲಿದು. ಇದು ಮ್ಯಾರಥಾನ್. 30 ಕಿಲೋಮೀಟರ್, 40 ಕಿಲೋಮೀಟರ್, 2 ವರ್ಷ ಹೋಗುತ್ತೆ, 3 ವರ್ಷ ಹೋಗುತ್ತೆ, 4 ವರ್ಷ ಹೋಗುತ್ತೆ, ಗೊತ್ತಿಲ್ಲ. ನೀವೆಲ್ಲ ಅಂದ್ಕೊಂಡು ಹೋಗಿರ್ತೀರಿ, ಸರ್ 3 ತಿಂಗಳದ ಮುಗಿಸ್ಕೊಂಡ್ಬರ್ತೀನಿ ಅಂತ. 3 ವರ್ಷನೇ ಹೋಗಿದೆ, ನಿಮಗೆ ಗೊತ್ತಿಲ್ಲ 3 ವರ್ಷ ಹೆಂಗೆ ಹೋಯ್ತಂತ. ಸೊ ಇದು ಸುದೀರ್ಘವಾದ ಒಂದು ಪಯಣ ಇರುವುದರಿಂದ ಹೀಗಾಗಿ ನೀವು ಇದ್ರ ಬಗ್ಗೆ ಭಾಳ ಗಮನ ಹರಿಸಲೇಬೇಕಾಗತ್ತೆ. ಹಾಗಾದ್ರೆ ಏನು ಮಾಡ್ಬೇಕು ಸರ್? ಈ ಹೊರಗಡೆಯಿಂದ ನಾವು ತಿನ್ನಬಾರ್ದು ಅಂದ್ರೆ ನಾವು ಮತ್ತೆ ನಮ್ಗೆ ಏನು ಆಪ್ಷನ್? ನಮ್ಗೆ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ. ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ ಅಂದ್ರೂ ಭಾಳಷ್ಟು ಆಪ್ಷನ್ಸ್ ಇದೆ. ನಾನು ಹೇಳ್ತೀನಿ ಕೇಳಿ. ಒಂದು ಸಣ್ಣ ಸ್ಟೋವ್ ಇಡಿ ನಿಮ್ಮ ಮನೆಯಲ್ಲಿ. ಎಲೆಕ್ಟ್ರಿಕ್ ಸ್ಟೋವ್ ಅಂತ ಬರ್ತವೆ. ಆಮೇಲೆ LPG ಗ್ಯಾಸ್ ಬರ್ತವೆ, 2 ಕಿಲೋದು 5 ಕಿಲೋದು ಬರ್ತವೆ. ಅದನ್ನು ಇಡೋಕ್ಕಾಗಲ್ಲ, ಇಟ್ಟುಬಿಡಿ, ತೊಗೊಂಬಿಡಿ, ಆದಷ್ಟು ಬೇಗ ತೊಗೊಳ್ಳಿ. ಅದನ್ನು ನೀವೇನು ಮಾಡ್ಬೋದು, ಹಾಲು ಕುದಿಸ್ಕೋಬೋದು. 1 ಗ್ಲಾಸ್ ಹಾಲು ಕುಡಿದ್ರೆ ಹೊಟ್ಟೆ ತುಂಬ್ತಿತ್ತು, ಒಂದು ಟೈಮ್ ಊಟ ಮುಗಿತಿತ್ತು. ಅದರ ಚಾ ಮಾಡ್ಕೋಬೋದಾ? ಯಾಕಂದ್ರೆ ಭಾಳ ಜನ ಚಾ ಪ್ರಿಯರಿರ್ತೀರ. ನನಗಂತ್ರ ದಿನ 7-8 ಸಲ ಚಾ ಬೇಕು. 7-8 ಸಲ ಹೊರಗೆ ಚಾ ಕುಡಿದ್ರೆ 100 ರೂಪಾಯಿ ಸಾಲದು. ಅದೇ ರೂಮ್ನಾಗ ಒಂದು ಅರ್ಧ ಲೀಟ್ರ್ ಹಾಲು ತಂದುಬಿಟ್ರೆ ಚಂದ ಫುಲ್ ಡೇ ಹಾಲು ಕುಡಿಬೋದು. ಮತ್ತು ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಸಕ್ಕರೆ ಕಮ್ಮಿ ಅಂದ್ರೆ ಕಮ್ಮಿ, ಚಾ ಪುಡಿ ಹೆಚ್ಚಿಗೆ. ಆರೋಗ್ಯ ನಮ್ಮ ಕೈಗಿರ್ತೈತೆ. ಕುಡಿಬೇಡ್ರಿ, ಹೆಚ್ಚಿಗೆ ಕುಡಿಬೇಡ್ರಿ. ಚಾ ಕುಡಿಯೋದು ಒಳ್ಳೇದಲ್ಲ, ಅದು ಆರೋಗ್ಯ ಅಲ್ಲ. ಹೇಳಿದೆ ನಿಮಗೆ. ನಮಗೇನು ಬೇಕೋ ನಮಗೆಲ್ಲ ಮಾಡ್ಕೋಬೋದು. ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಟೋವ್ ತಂದು ಇಟ್ಕೊಂಡ್ರೆ ಒಂದು ಅನ್ನ ಕುದಿಸ್ಕೋಬೋದಾ? ಬರೀ ಬಿಳಿ ಅನ್ನ, ವೈಟ್ ರೈಸ್, ಮತ್ತೇನಿಲ್ಲ. ನಿಮ್ಮ ರೂಮ್ನಾಗ ಸ್ವಲ್ಪ ಹಿಂಡಿ, ಚಟ್ನಿ ಪುಡಿ ಸಿಗ್ತದೆ, ಎಲ್ಲ ಹೊರಗೆ ಸಿಗ್ತದೆ. ತೊಗೊಂಬಂದ್ರೆ ಒಂದು ಸ್ವಲ್ಪ ತೊಗೊಂಬಂದ್ರಲ್ಲ, ನೀವು ಊರಿಗೆ ಹೋದಾಗ, ಮನೆಗೆ ಹೋದಾಗ ತೊಗೊಂಬಂದುಬಿಟ್ರೆ ಆರಾಮ್ಸೆ 15-20 ದಿನ, 1 ತಿಂಗಳು ಬರ್ತದೆ. ಬರೀ ವೈಟ್ ರೈಸ್ ಮೇಲೆ ಒಂದು ಸ್ವಲ್ಪ ಹಿಂಡಿ ಹಾಕೊಂಡು, ಚಟ್ನಿ ಪುಡಿ ಹಾಕೊಂಡು ತಿಂದ್ರೆ ಅದ್ರಾಗಿರೋಷ್ಟು ನೆಮ್ಮದಿ ಬೇರೆ ಇಲ್ಲ. ನನ್ನ ಒಂದು ಅನುಭವ ಹೇಳ್ತಾ ಇದ್ದೀನಿ ನಿಮಗೆ. ಬಹುಶಃ ತಮಗೆ ಗೊತ್ತಿರುತ್ತೆ. ಹೊರಗಡೆಲ್ಲ ನಾನು ಮೆಸ್ಸಲ್ಲಿ ಊಟ ಮಾಡಿ ಬಂದಾಗ ಸಮಾಧಾನನೇ ಇರ್ತಿದ್ದಿಲ್ಲ. ಎದೆ ಉರಿಯೋದು, ಪಿತ್ತಾಗೋದು, ಹೊಟ್ಟೆ ಖಾಲಿ ಆಗೋದು. ಅದೇ ರೂಮಲ್ಲಿ ವೈಟ್ ರೈಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಹಿಂಡಿ ಉದುರಿಸ್ಕೊಂಡು ಉಂಡಿದ್ರೆ ಎಷ್ಟು ಸಂತೃಪ್ತಿ ಆಗ್ತದೆ. ಅದು ಎಷ್ಟು ಆರೋಗ್ಯ ಕೂಡ, ಮತ್ತು ದುಡ್ಡು ಉಳಿತೈತಿ. ನೀವು ಹೊರಗಡೆ ಏನು ಮೆಸ್ಸು ಎಲ್ಲ ಹೊರಗಡೆ ನಾಷ್ಟ ತಿಂತಿರಲ್ಲ, ಅದಕ್ಕಿಂತ ಕಮ್ಮಿ ದುಡ್ಡಲ್ಲೇ ಒಳ್ಳೆ ಆರೋಗ್ಯಕರವಾದ ನೀವು ಲೈಫ್ ಸ್ಟೈಲ್ ಮನೆಯಲ್ಲೇ ಮಾಡ್ಬೋದು. ನೋಡಿ, ಆಪ್ಷನ್ಸ್ ಹೇಳ್ತೀನಿ. ಬಾಳೆಹಣ್ಣು ತಂದು ಇಟ್ಕೊಳ್ಳಿ ರೂಮಲ್ಲಿ. ಹೆಚ್ಚು ಬಾಳೆಹಣ್ಣು ಬಳಸಿ. ಬಾಳೆಹಣ್ಣು ಭಾಳ ಕಾಸ್ಟ್ಲಿ ಇಲ್ಲ. ಈಗ ಸೇಬಣ್ಣು ಕಾಸ್ಟ್ಲಿ ಇರ್ತೈತಿ, ಡ್ರ್ಯಾಗನ್ ಫ್ರೂಟ್ಸ್ ಕಾಸ್ಟ್ಲಿ ಇರ್ತೈತಿ. ಬಟ್ ಬಾಳೆಹಣ್ಣು ಹಾಗೇನಿಲ್ಲ, ವರ್ಷ ಪೂರ್ತಿ ಸಿಗ್ತದೆ ನಿಮಗೆ ಬಾಳಿಕೆ. ಬಾಳೆಹಣ್ಣು ಹೆಚ್ಚಿಗೆ ಬಳಸ್ರಿ. 1 ಡಜನ್ ತೊಗೊಂಬಿಟ್ರೆ ನಿಮಗೆ 3-4 ದಿನ ಬರುತ್ತೆ. 2-3 ದಿನ ನಂತರ ಬಂದೇ ಬರುತ್ತೆ. ಎಗ್ ಬಳಸಿ. ಯಾರು ತಿಂತಿರೋ, ನಾನ್ ವೆಜ್ ಯಾರು ತಿಂತಿರೋ, ಎಗ್ ತತ್ತಿ ಕುದಿಸ್ಕೊರಿ ರೂಮ್ನಾಗೆ. ತತ್ತಿ ತಿನ್ನಿರಿ, ಭಾಳ ಬೆಸ್ಟ್, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆಮೇಲೆ ತರಕಾರಿ, ಗಜ್ರಿ ಅಂಥವು, ಸೌತೆಕಾಯಿ ಅಂಥವು, ಇವಕ್ಕೆ ನಿಮಗೇನು ಅಡುಗೆ ಮಾಡೋಕ್ಕೆ ಬರಬೇಕಂತೇನಿಲ್ಲ, ಹಾಗೆ ತಿನ್ಬೋದು. ಅದರಿಂದ ಭಾಳ ಆರೋಗ್ಯ ಉಳಿತೈತಿ ನಿಮ್ಮದು. ಆಮೇಲೆ ಕಾಳು 1 ಕಿಲೋ ನೀವು ಹೆಸರು ಕಾಳು, ಮೆಟ್ಟಿಗೆ ಕಾಳು ತಂದಿಟ್ಟು ನೆನೆ ಹಾಕಿಟ್ಬಿಟ್ರೆ
ಕಾಳು ಎಂಥ ಆರೋಗ್ಯಕರವಾದ, ಬಹಳಷ್ಟು ಆಪ್ಷನ್ಸ್ ಇದೆ, ಹುಡುಕೊಳ್ಳಿ ನೀವು ಆಪ್ಷನ್ಸ್ ಹೇಳಿ. ನಾನು ಒಂದು 5-6 ಅಷ್ಟೇ ಎಕ್ಸಾಂಪಲ್ ಕೊಟ್ಟಿನಿ ನಿಮಗೆ. ಆರೋಗ್ಯಕರವಾದ ಆಪ್ಷನ್ಸ್ಗಳು ಭಾಳ ಇದೆ. ನಿಮಗೆ ಚಪಾತಿನೇ ಮಾಡ್ಕೋಬೇಕು, ಪಲ್ಯನೇ ಮಾಡ್ಕೋಬೇಕಂತೇನಿಲ್ಲ. ಜಸ್ಟ್ ನೀವು ಒಂದು ಸ್ಟೋ ಇಟ್ಟರೆ ಒಂದು ವೈಟ್ ರೈಸ್ ಮಾಡ್ಕೋಬೋದು, ಇಲ್ಲ ಬೇಕಾದ್ರೆ ನಿಮ್ಗೆ ಉಪ್ಪಿಟ್ಟು ಮಾಡ್ಕೋಬೋದು, ಇಂಥವು ಪಲಾವು ಇಂಥವೆಲ್ಲ ಮಾಡ್ಕೋಬೋದು. ಅದೂ ಇಲ್ಲ ಅಂದರೂ ಕೂಡ ನಿಮಗೆ ಹಾಲು ಕುದಿಸೋಕ್ಕೆ, ಎಗ್ ಕುದಿಸೋಕ್ಕಾದರೂ ನಿಮಗೆ ಯೂಸ್ ಆಗೇ ಆಗ್ತೈತಿ. ಅದನ್ನು ಮಾಡಿ, ಫಸ್ಟ್ ಮಾಡ್ತಿರಲ್ಲ. ಸೊ ದಯವಿಟ್ಟು ಅಲ್ಟರ್ನೇಟಿವ್ ಇರುತ್ತೆ, ಎಲ್ಲದಕ್ಕೊಂದು ಪರ್ಯಾಯ ಇರುತ್ತೆ. ಆದರೆ ಹೊರಗಡೆ ತಿನ್ನೋದನ್ನು ನೀವು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ಇದು ಸುದೀರ್ಘವಾದ ಪಯಣ ಇರ್ತೈತಿ. ಈ ಸುದೀರ್ಘವಾದ ಪಯಣ ಅಂದರೆ ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, ಎಷ್ಟು ವರ್ಷ ಹೋಗೋದು ಗೊತ್ತಿಲ್ಲ ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ. ಹೀಗಾಗಿ ಅದನ್ನು ನೀವು ಭಾಳಷ್ಟು ಸೀರಿಯಸ್ ತೊಗೊಳ್ಬೇಕು. ಒಂದೇದು. ಸೆಕೆಂಡ್ ಪಾಯಿಂಟ್, ಈಗ ಒಂದೇದು. ಎರಡನೇದು ಏನಪ್ಪ ಅಂದರೆ ಕ್ಲೀನ್ ಮೇಂಟೈನ್ ಮಾಡಿ. ಇದು ಭಾಳ ಇಂಪಾರ್ಟೆಂಟ್. ಭಾಳ ಜನ ಹುಡುಗರು ಅನ್ಕೊಂಡ್ಬಿಡ್ತಾರೆ, ಸರ್ ನಾವೇ ಕ್ಲೀನ್ ಇರೋಲ್ಲ, ಆದರೆ ಹುಡುಗಿಯರು ನೋಡ್ರಿ ಕ್ಲೀನ್ ಇರ್ತಾರೆ, ಹೆಣ್ಮಕ್ಳು ಭಾಳ ಕ್ಲೀನ್ ಇರ್ತಾರೆ. ಅದು ನಿಮ್ಮ ಕಲ್ಪನೆ ಅಷ್ಟೇ. ನಾನು ಹೇಳ್ತಾ ಇರೋದು ಎಲ್ಲರಿಗೂ. ಹುಡುಗರು ಏನು ಅನ್ಕೊಂತೀರಿ, ಹುಡುಗಿಯರು ಕ್ಲೀನ್ ಇರ್ತಾರೆ ಸರ್, ನಾವು ಇರಲ್ಲ ಅನ್ಕೊಂತೀವಿ. ಇಲ್ಲ, ಹಂಗೇನಿಲ್ಲ. ಅದು ಎಲ್ಲರಿಗೂ ಅನ್ವಯಿಸುತ್ತೆ. ನಾನು ಹೇಳೋದೀಗ ಎಲ್ಲರಿಗೂ ಅನ್ವಯಿಸುತ್ತೆ. ಕ್ಲೀನ್ ಮೇಂಟೈನ್ ಮಾಡಿ. ರೂಮು ಭಾಳ ಸ್ವಚ್ಛ ಇಟ್ಕೊಳ್ಳಿ. ಅವನಿಗೆ ಶನಿ ಮೆಟ್ಕೊಂಡು ಅಂತ ಹೇಳ್ತಾರೆ ನೋಡ್ರಿ. ಶನಿ ಮಹಾತ್ಮ ಮೆಟ್ಕೊಂಡಿದ್ದಾನೆ, ಶನಿ ಬಿಡ್ತಾ ಇಲ್ಲ. ಶನಿ ಅಂದ್ರೆ ಏನು? ನೀವು ಎಷ್ಟು ಗಲೀಜಿರ್ತೀರ ಅದೇ ಶನಿ. ಒಂದು ಸಲ ರೂಮ್ ಸ್ವಚ್ಛ ಮಾಡಿರಿ. ಇವತ್ತೊಂದು ತಾಸು 2 ತಾಸು ಟೈಮ್ ತೊಗೊಂಡು ಕ್ಲೀನ್ ಮಾಡಿರಿ ರೂಮ. ಅದು ಒಂದು ಬೇರೆನೇ ಫೀಲ್ ಬರ್ತದೆ. ಹೌದಾ? ಹೋಯ್ತು, ಶನಿ ಹೋಯ್ತು, ನಿಮ್ಮನ್ನ ಮೆಟ್ಕೊಂಡಿರುವಂಥ ಶನಿ ಹೋಯ್ತು ಅಂತ ಅರ್ಥ. ಜಳಕ ಮಾಡಿರಿ, ಸ್ನಾನ ಮಾಡಿರಿ ಡೈಲಿ. ಹುಡುಗರಿಗಿದು 4 ದಿವಸಗಟ್ಟಲೆ 5 ದಿವಸಗಟ್ಟಲೆ ಜಳಕ ಮಾಡಲ್ಲ. ಎಸ್ಪೆಷಲಿ ಚಳಿಗಾಲ ಬಂತಂದ್ರೆ ಮುಗೀತು. ಕ್ಲೀನ್, ಎಲ್ಲ ಥರದಾಗಿ ಕ್ಲೀನ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅದು ನೀವು ಎಷ್ಟು ಕ್ಲೀನ್ ಇರ್ತೀರೋ ಅಷ್ಟು ನಿಮ್ಮ ಮೈಂಡ್ ಫ್ರೆಶ್ ಇರ್ತೈತಿ. ಅದು ನಿಮ್ಮ ಅಧ್ಯಯನದ ಕಡೆ ಜಾಸ್ತಿ ಫೋಕಸ್ ಮಾಡಿಸ್ತೈತಿ. ಕ್ಲಿಯರ್ ಇದೆಯಾ? ಸೊ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಕ್ಲೀನ್ಗೆ ಜಾಸ್ತಿ ಮಹತ್ವ ಕೊಡಿ. ಸುಮ್ಮನೆ ಹೆಂಗೆ ಬೇಕಾದಂಗೆ ಇರಬೇಡಿ. ಆ ಹಾಸಿಗೆ ತೊಳಿರಿ, 2 ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಬೇಕು. ಅದನ್ನೆಲ್ಲ ಬಟ್ಟೆ ಎಲ್ಲ ವಾರಕ್ಕೆ ಒಂದ್ಸಲ ಕ್ಲೀನ್ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ. 15-20 ದಿವಸಗಟ್ಟಲೆ ತಿರುಗಿ ನೋಡಲ್ಲ ಆ ಬಟ್ಟೆಗಳು. ನೆಕ್ಸ್ಟ್ ಮೂರನೇದೇನಪ್ಪ ಅಂದರೆ, ಭಾಳ ಜನ ಏನು ಮಿಸ್ಟೇಕ್ ಮಾಡ್ತೀರ ಅಂದರೆ, ಕೆಲವರು ನೀವು ಸ್ವಲ್ಪ ಆರ್ಥಿಕವಾಗಿ ಸಬಲರು ಇರ್ತೀರ. ಒಂದು 20-30 ಎಕರೆ ಹೊಲ ಇರ್ತೈತಿ, ಅಥವಾ ನಿಮ್ಮ ತಂದೆ ಏನೋ ನೌಕರಿ ಮಾಡ್ತಾರೆ, ತಾಯಿ ನೌಕರಿ ಮಾಡ್ತಿರ್ತಾರೆ. ಅವನ ದಯವಿಟ್ಟು ಹೇಳ್ಕೊಂಡು ತಿರುಗಾಡ್ಬೇಡಿ. ಅವು ಯಾರು ಹೇಳ್ಕೊಂಡು ತಿರುಗಾಡ್ತಿರಲಿ, ನೀವು ಎಂತ ನೌಕರಿ ಮಾಡ್ಕೊಳ್ಳಲ್ಲ, ಬರ್ದು ಕೊಡ್ತೀನಿ ನಿಮಗೆ ಬಾಂಡ್ ಪೇಪರ್ನ. ಅವ್ನ ಪಕ್ಕದ ನಿಮ್ಮ ರೂಮ್ಮೇಟ್ ಏನಂತ, ನಿನಗೇನು ಕಮ್ಮಿ ಇದಲ್ಲ 30 ಎಕರೆ ಆಸ್ತಿದಲ್ಲಿ, ಎದಕ್ಕೆ ಒತ್ತಿ ಬಿಡೋ ಅಂದ್ಬಿಡ್ತಾನೆ. ಮುಗಿತು. ಇವನು ಫುಲ್ ಮೇಲೆ ಹೋಗ್ಬಿಡ್ತಾನೆ, ಆಕಾಶದ ತೇಲ್ತಿರ್ತಾನೆ. ಎಷ್ಟೇ ಇರಲಿ, ನಿಮ್ದು ಏನೇ ಇರಲಿ, ಯಾವುದು ಹೇಳ್ಕೊಬಾರ್ದು. ಯಾರು ಕೇಳಿದ್ರೆ ಎಷ್ಟು ಎಕರೆ ಹೊಲ, ನಮ್ದು 1 ಎಕರೆ ಹೊಲ ಇಲ್ಲಪ್ಪ ಅನ್ಬೇಕು. ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ಏನು ಮಾಡಲ್ಲ, ಸುಮ್ಮನೆ ಖಾಲಿ ಇರ್ತಾರೆ, ಸುಮ್ಮನೆ ಮನೆ ಮುಂದೆ ಇರ್ತಾರೆ ಅಷ್ಟೆ. ಇದನ್ನು ಯಾರು ಮೇಂಟೈನ್ ಮಾಡ್ತೀರಿ, ಯಾರು ಎಲ್ಲವೂ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ, ನಿಮ್ಮ ಸಕ್ಸಸ್ ಭಾಳ ಬೇಗ ಸಿಗುತ್ತೆ ನಿಮಗೆ. ಅದು ಯಾವುದು ನಿಮ್ಮ ತಲೆಗೆ ಏರಲೇ ಇರಲಿ ಅಂತ ಭಾಳ ಜನಕ್ಕೆ ಏರ್ಸ್ಕೊಂಡ್ಬಿಡುತ್ತೆ ತಲೆಗೆ. ಅವೇ ನಿಮ್ಮನ್ನ ಹಾಳು ಮಾಡ್ತವೆ. ಸಾವುಕಾರ ಅಂದ್ರೆ ಸಾಕು, ಬರಲಿ ಒಂದು ಚಾ ಕುಡ್ಸ. ಸಾವುಕಾರ ಅಂದ್ರೆ ಬಲೆ ಖುಷಿ ಅವನಿಗೆ. ನಮಸ್ಕಾರ ಗೌಡ್ರ ಅಂದ್ರೆ ಬಲೆ ಖುಷಿ, ಬಾರೋ ಇವ್ರಿಗೊಂದು ಚಾ ಕುಡ್ಸ. ಹಿಂಗಾಗಿ ಎಷ್ಟೋ ಜನ ಹಾಳಾಗಿ ಹೋಗ್ಯಾರ. ಗೌಡ್ರ, ಸಾವುಕಾರ ಮತ್ತೊಂದು ಇಂಥವ ಅಂದು ಉಬ್ಬಿಸಿ ನಿಮ್ಮನ್ನ ಹಾಳು ಮಾಡಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ನಿಮ್ದು ಏನೇ ಇರಲಿ, ಬ್ಯಾಕ್ಗ್ರೌಂಡು ಎಂಥದ್ದೇ ಇರಲಿ, ನೋ ನೀಡ್ ಟು ಡಿಸ್ಕಸ್. ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಯಾವುದೂ ನಿಮಗೆ ಸಂಬಂಧ ಇಲ್ಲ. ನೀವೀಗ ಒಬ್ಬ ಯೋಗಿ, ನೀವೊಬ್ಬ ಈಗ ಋಷಿಮುನಿ, ನಿಮಗೆ ಅದು ಯಾವುದೂ ಸಂಬಂಧ ಇಲ್ಲ. ನಿಮ್ಮದು ಏನಿದು ತಪಸ್ಸು, ನಿಮ್ಮ ಒಂದು ಸಾಧನೆ. ಆಮೇಲೆ ಯಾರಾದರೂ ಆರ್ಥಿಕವಾಗಿ ದುರ್ಬಲರಾಗಿದ್ದರೆ, ಆರ್ಥಿಕವಾಗಿ ನೀವು ಭಾಳಷ್ಟು ವೀಕ್ ಇದ್ದರೆ, ಭಾಳಷ್ಟು ದುರ್ಬಲರಾಗಿದ್ದರೆ, ದಯವಿಟ್ಟು ನೀವು ಎಲ್ಲರೂ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದೋದು ತಪ್ಪೇನಿಲ್ಲ. ಅರ್ಥ ಆಯ್ತಾ? ಒಂದು ಕ್ಷೇತ್ರಕ್ಕೆ ಬಂದಿರ್ತೀರಿ, ಈಗ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿರ್ತಾರೆ. ಅಂದಮೇಲೆ ಹಂಗೆ ನಡೋಕೆ ಬಿಟ್ಟು ಹೋಗೋಲ್ಲ. ಎಲ್ಲ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇದೆ. ನೀವು ಬಿಸ್ನೆಸ್ ಮಾಡೋಕ್ಕೋರಿ ಅಲ್ಲೇ ಅದೇನು ಬರೋದು. ಎಲ್ಲಿ ಕಾಂಪಿಟೇಷನ್ ಇಲ್ಲ, ಎಲ್ಲಿ ಸವಾಲುಗಳಿಲ್ಲ. ಎಲ್ಲ ಕಡೆ ಸವಾಲಿದೆ. ಎಲ್ಲ ಕಡೆ ಅಷ್ಟು ಸರಳವಾಗಿ ಸಿಗಲ್ಲ ನಿಮಗದು, ಯಾವುದೂ ಸಿಗಲ್ಲ. ಏನು ಮಾಡ್ತೀರಿ ಹೇಳಿ, ವಿಚಾರ ಮಾಡಿರಿ. ಕುಂತೀವತ್ತ ಇಂಥದ್ದು ಮಾಡ್ಬೇಕಂತ ಹೋರಿ, ಅಲ್ಲಿ ಏನೇನು ಸವಾಲುಗಳಿದೆ ಅಲ್ಲಿ ಪಟ್ಟಿ ಮಾಡಿರಿ, ಲಿಸ್ಟ್ ಮಾಡಿರಿ. ಎಲ್ಲ ಕಡೆ ಸವಾಲಿದೆ. ಬರೀ ಕಾಂಪಿಟೇಟಿವ್ ಫೀಲ್ಡಲ್ಲಿ ಅಷ್ಟೇ ಅಲ್ಲ. ಒಂದು ಚಾದ ಅಂಗಡಿ ಇಡ್ರಿ, ಇಟ್ಟು ಮುಂದೊಂದು 8 ದಿವಸಕ್ಕೆ ಒಂದು 2 ಚಾದ ಅಂಗಡಿ ಇಟ್ಟಿರ್ತಾರೆ ನಿಮ್ಮ ಮಗಳಿಗೆ. ಹೇಳ್ರಿ, ಏನು ಮಾಡ್ತೀರಿ? ಸೊ ಹೀಗಾಗಿ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾಗುತ್ತೆ. ನೀವು ನಿಮ್ಮ ಬಗ್ಗೆ ದಯವಿಟ್ಟು ಹೇಳ್ಕೋಬೇಡಿ. ನೀವು ಆರ್ಥಿಕವಾಗಿ ದುರ್ಬಲರಿದ್ದರೆ ಏನಾದರೂ ಒಂದು ಅಲ್ಟರ್ನೇಟಿವ್ ಪರ್ಯಾಯವಾಗಿ ಜಾಬ್ ಮಾಡಿಕೊಂಡು, ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಓದಿ. ಕ್ಲಿಯರ್ ಇದೆಯಾ? ನೆಕ್ಸ್ಟು ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲಾಸ್ಟ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ರೂಮಲ್ಲಿ ಇರ್ತಾರೆ, ನಿಮ್ಮ ಪಕ್ಕದಲ್ಲಿ ಯಾರೋ ಸೀನಿಯರ್ಸ್ ಇರ್ತಾರೆ, ಅವ್ನು 3-4 ವರ್ಷದಿಂದ ಓದ್ತಿರ್ತಾನೆ, ನೀವು ಈಗ ಬಂದಿದ್ದೀರಾ. ನೀವು ಭಾಳ ಜನ ಟಿಂಗಲ್ ಮಾಡ್ತೀರ ಅವ್ರಿಗೆ.
ಏನೋ ಅವನು 4 ವರ್ಷದಿಂದ ಓದ್ತಾ ಇದ್ದಾನೆ, ಏನೋ ಒಂದು ನೌಕರಿ ಮಾಡ್ಕೊಂಡಿಲ್ಲ. ನಿಮಗೂ ಗೊತ್ತೇ ಆಗಲ್ಲ 3 ವರ್ಷ ಹೋಗಿರ್ತೈತೆ, ತಿಳ್ಕೊರಿ. ಎಷ್ಟು ಕಾಂಪಿಟೇಷನ್ ಇರುತ್ತೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ಗೊತ್ತಾ. PC ಹಿಡ್ಕೊಂಡು IAS ವರೆಗೂ ಯಾವುದೂ ಅಷ್ಟು ಸರಳ ಅಲ್ಲ, ತಿಳ್ಕೊಂಬಿಡ್ರಿ. ಹೆವಿ ಕಾಂಪಿಟೇಷನ್ ಇದೆ. ದಯವಿಟ್ಟು ರೆಸ್ಪೆಕ್ಟ್ ಯುವರ್ ಸೀನಿಯರ್ಸ್. ಅವ್ರು ನೌಕರಿ ಆಗಿಲ್ಲ ಅಂದ ತಕ್ಷಣ ಅವನು ದಡ್ಡ ಇದ್ದಾನಂತಲ್ಲ. ಆಮೇಲೆ ನಿಮಗೆ ನೌಕರಿ ಆದವರು ಸರಿಯಾಗಿ ಸಜೆಷನ್ ಮಾಡಲ್ಲ, ಸರಿಯಾಗಿ ಅವರು ನಿಮಗೆ ಸಲಹೆಗಳು ಕೊಡಲ್ಲ, ಸುಳ್ಳು ಹೇಳ್ತಾರೆ. ಇದು ಬರೆದಿಟ್ಕೋರಿ, ಬಾಂಡ್ ಪೇಪರ್ ಮೇಲೆ ಬರ್ದು ಕೊಡ್ತೀನಿ. ನಿಮಗೆ ಕರೆಕ್ಟ್ ಗೈಡ್ ಮಾಡೋರು ಸೋತವನೇ. ನಿಮಗೆ ಕರೆಕ್ಟ್ ಗೈಡ್ ಮಾಡೋನು ನಿಮ್ಮ ಸೀನಿಯರ್ಸ್, ನಿಮ್ಮ ಪಕ್ಕದ ರೂಮ್ನಾಗ ಇರೋನೆ. ನಿಮಗೆ ಟೈಮ್ ಕೊಡೋನು ಅವನೇ. ಈ ನೌಕರಿ ತೊಗೊಂಡವ್ರು ಹೆಂಗೆ ಗೊತ್ತಾ, ಸುಳ್ಳು. ನಾನು ದಿನ 18 ಗಂಟೆ ಓದ್ತಿದ್ದೆ. ಈಗೇನು ಹೇಳಿದ್ರೆ ನಂಬ್ತಾರೆ ಜನ, ಯಾಕಂದ್ರೆ ಇವ ನೌಕರಿ ತೊಗೊಳೋಣ. ಅವ ಹೆಂಗೆ ತೊಗೊಳೋಣ ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತಾ. ಹಂಗೆ ಇರ್ತಾರೆ ಭಾಳ ಜನ. ಅನ್ ಅಕಾಡೆಮಿಯಿಂದ ವಿಜಯಪುರದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವಿ. ನಮ್ಮ ಸ್ಟೂಡೆಂಟ್ಸ್ಗಳು PSI ಪಾಸ್ ಆಗಿದ್ದಾರೆ ಅಂತ 545. ನಾನೇ ಪ್ರಶಸ್ತಿ ಕೊಟ್ಟೀನಿ. ಒಬ್ಬ ಸ್ಟೂಡೆಂಟ್ಗೆ ನಾನೇ, ಲೇಡೀಸ್ ಹೆಣ್ಮಗಳಿಗೆ ನನ್ನ ಕೈಯಾರೆ ಪ್ರಶಸ್ತಿ ಕೊಟ್ಟಿನಿ. ಇವರು ಟಾಪ್, ಹೈದರಾಬಾದ್ ಕರ್ನಾಟಕಕ್ಕೆ ಟಾಪ್ ಫಸ್ಟ್ ಅಂತ ಹೇಳಿ. ಅದ್ರ ಮುಂದೆ ಗೊತ್ತಾಯ್ತು, ಮುಂದೆ 1 ತಿಂಗಳ ನಂತರ ಅವ್ರು ಸ್ಕ್ಯಾಮ್ ಮಾಡಿದ್ರಂತ. ದೊಡ್ಡ ನ್ಯೂಸ್ ಆಯ್ತದು. ನನ್ನ ಫೋಟೋನು ವೈರಲ್ ಆಗಿಬಿಡ್ತಾ. ಅನ್ ಅಕಾಡೆಮಿ ವತಿಯಿಂದ ನಾವು ಸನ್ಮಾನ ಮಾಡ್ತಿದ್ವಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ. ನಾನೇ ಪ್ರಶಸ್ತಿ ಕೊಟ್ಟಿದ್ದೆ, ತುಂಬ ಕಷ್ಟಪಟ್ಟು ಓದಿದಾರಂತೆ. ಸೊ ನೌಕರಿ ಮಾಡ್ಕೊಂಡ ತಕ್ಷಣ ಇಲ್ಲ, ನಾನು ಎಲ್ಲವೂ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಅದೊಂದು ಎಕ್ಸಾಂಪಲ್. ಮ್ಯಾಕ್ಸಿಮಮ್ 90% ಓದೇ ಆಗ್ತಾರೆ, 90%. ಆಮೇಲೆ ಎಲ್ಲ ಕ್ಷೇತ್ರಗಳಲ್ಲೂ ಸ್ಕ್ಯಾಮ್ ಇದೆ ಅಂತ ನಾನು ಹೇಳಲ್ಲ, ಯಾಕಂದರೆ ಹಂಗೆ ಹೇಳಕ್ಕೆ ಬರಲ್ಲ. ಸುಮ್ಮನೆ ಬಾಯಿ ಬಂದಾಗ ಮಾತಾಡೋಕ್ಕಾಗಲ್ಲ. ಹಿಂದೆ ಆಗಿದ್ದು ಹೇಳಿದ್ದೆ ನಾನು, ಪ್ರೂಫ್ ಏನಿದೆ ಅದು ಮಾತಾಡೀನಿ. ಪ್ರೂಫ್ ಇಲ್ಲದಕ್ಕೆ ಮಾತಾಡೋಕ್ಕೆ ಬರಲ್ಲ. ಸೊ 90% ಗ್ಯಾರಂಟಿ ಕೊಡ್ತೀನಿ ನಾನು ನಿಮಗೆ, ಹಾಗೇ ಆಗುತ್ತೆ. 100% ಓದ್ರಿಗೆ ಆಗುತ್ತೆ. ಅವರು ನಿಮಗೆ ಮಿಸ್ಗೈಡ್ ಮಾಡ್ಬೋದು. ನಾನು 18 ತಾಸು ಓದ್ತಿದ್ದೆ, 15 ತಾಸು ಓದ್ತಿದ್ದೆ, ಸುಳ್ಳು ಹೇಳ್ಬೋದು. ಆದರೆ ನಿಮ್ಮ ಪಕ್ಕದಲ್ಲಿ ಏನು ಸೀನಿಯರ್ ಇದಾರಲ್ಲ, ಅವ್ರೇನು ಸೋತಿದಾರಲ್ಲ, ಅವ್ರೇನು 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಹಿಂಗೆ ಹೋಗಿರ್ತಾರಲ್ಲ, ಅವ್ರು ಮಾತ್ರ ಎಂದೂ ನಿಮಗೆ ಮಿಸ್ಗೈಡ್ ಮಾಡಲ್ಲ. ಕರೆಕ್ಟಾಗಿ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ಅವ್ರ ಸಲಹೆಗಳು ತೊಗೊಳ್ಳಿ. ಅವ್ರ ಸಲಹೆಗಳು ನಿಮಗೆ ಭಾಳ ಇಂಪಾರ್ಟೆಂಟ್. ಕೋಟಿ ಕೊಟ್ಟರು ಬರಲ್ಲ ಗೊತ್ತಾ, ಕೋಟಿ ರೂಪಾಯಿ ಕೊಟ್ಟರು ಅನುಭವ ಬರಲ್ಲ. ನಿಮಗೇನು ಇನ್ನೂ ಆ ಪ್ರಪಂಚನೇ ಗೊತ್ತಿರಲ್ಲ ನಿಮಗೆ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಅವರ ಸಲಹೆಗಳನ್ನು ಬಹಳಷ್ಟು ಗೌರವಾನ್ವಿತವಾಗಿ ಸ್ವೀಕಾರ ಮಾಡಿ. ಅದು ನಿಮಗೆ ಭಾಳ ಯೂಸ್ ಆಗುತ್ತೆ. ಓಕೆ, ಸೊ ಇವಿಷ್ಟು ಒಂದು 4 ನಿಮಗೆ ಟಿಪ್ಸ್ ಕೊಡೋಕ್ಕೆ ನಾನು ಇಷ್ಟಪಟ್ಟೆ. ಈ ಟಿಪ್ಸ್ಗಳು ತಮಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದಿಷ್ಟು ಮಾಹಿತಿ ಇದೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸು ಅಥವಾ ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟ್ ಓದ್ತಿರಲ್ಲ, ದಯವಿಟ್ಟು ಮಿಸ್ ಮಾಡ್ದಂಗೆ ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸು ಓಪನ್ ಮಾಡಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.